ನಮ್ಮ ಅಮ್ಮನೂ ಮುಡಿ ಕೊಡ್ತಾವ್ರಿ ಗೈಸ್. ಈ ಬಟ್ಟೆ ಪ್ರೈಸ್ ಹೇಳೋದ್ ಬೇಡ ನಾನು. ಬಂದ್ಬಿಟ್ಲು ಈ ಕಂಬಿಯಿಂದ ನುಗ್ದೆ ಗೈಸ್. ಯಾರು ಅಲ್ಲ ಸಂಧ್ಯನ ಹೇಳಿದ್ದು. ಅವಳು ಬಗ್ಗಿ ಬಗ್ಗಿ ನಗಾಡ್ತಾವಳೆ ಅಲ್ಲಿ. ವರ್ಷ ಏನಾದ್ರೂ ಚೇಂಜ್ ಆಗುತ್ತೆ ಬಾಯ್ಸ್. ಬಾಯ್ಸ್ ಅಲ್ಲ ಅದು ಸದ್ಯಕ್ಕೆ ಅವ್ರಿಗೆ ಕನ್ನಡ ಬರ್ದೇ ಇದ್ರೆ ಸಾಕು. ಧೈರ್ಯ ಬೇಕು, ಧೈರ್ಯ. ಇಷ್ಟು ಜನದ ಮುಂದೆ ವ್ಲಾಗ್ ಮಾಡಕ್ಕೂ ಧೈರ್ಯ ಬೇಕು. ಶೈನೆಸ್ನೆಲ್ಲ ಬಿಟ್ಟು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮಖ ತೊಳಿದೇನೆ, ತಲೆ ಬಚ್ತೇನೆ, ವ್ಲಾಗ್ ಮಾಡ್ತಾ ಇರೋದು ಅಂದ್ರೆ ನಾನು ಒಬ್ಳೆ ಅನ್ಸುತ್ತೆ. ದಿಸ್ ಇಸ್ ನಾಟ್ ಈಸಿ ಫಾರ್ ಮೀ. ನಾನು ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಪೇಷನ್ಸು ಕಮ್ಮಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯ ಶ್ರೀ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ರೈಲ್ವೆ ಸ್ಟೇಷನಲ್ಲಿ. ಸೊ ಏನಂದರೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಇವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ಅದು ಫಸ್ಟ್ ಟೈಮು, ನಾನು ಜೀವನದಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಟ್ರೈನು ಇನ್ನೇನು ಬರೋ ಟೈಮ್ ಆಯಿತು. ಅಂದರೆ ಟ್ರೈನ್ ಇರೋದು ಮಂಡ್ಯದಿಂದ 5:40ಗೆ ಅನ್ಕೊತೀನಿ. ನೋಡಬೇಕು, ನೋಡಿ ಲಗೇಜ್ ಎಲ್ಲ ಎಷ್ಟೈತೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದೊಂದು ಬ್ಯಾಗು, ಅದೊಂದು ದಡಿ ಬ್ಯಾಗು. ಅವರು ಅದೊಂದಿಬ್ರು ಅದು ಚಿಕ್ಕ ಮಕ್ಕಳು ಇಬ್ಬರು, ಅದೊಂದಿಬ್ರು ಲಗೇಜು. ಅಯ್ಯಯ್ಯೋ, ಹಾಂ, ಇವರು ಒಂದು ಲಗೇಜು, ಅವರೊಂದು ಲಗೇಜು. ಇವರಿಬ್ರು ಚಿಕ್ಕ ಲಗೇಜು, ಇವರೇ ಇಬ್ಬರು ಮೇನ್ ಲಗೇಜು ಗೈಸ್. ಅಯ್ಯೋ, ನಾನಂತೂ ನಂತರ ಯಾರಾದರೂ ವ್ಲಾಗ್ ಮಾಡ್ತಾರಾ ರೈಲ್ವೆ ಸ್ಟೇಷನಲ್ಲಿ? ಅಂದರೆ ಏನಿಲ್ಲ, ಎಲ್ಲಿ ನಿಂತ್ಕೊಂಡಿನೋ ಅಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಆದರೆ ಏನು ಗೊತ್ತಾ, ನಂಗೆ ಜನರ ಮಧ್ಯೆ ಮಾತಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಗೈಸ್. ಜನ ಎಲ್ಲ ನನ್ನೇ ನೋಡ್ತಾರ. ಇಲ್ಲಿ ನೋಡಿ, ಯಾವುದೋ ಮುದೇವಿ ಹಿಂಗೆ ಮಾತಾಡ್ತದೆ ಅಂತ ಬೈತಾರೆ. ಹಾಂ, ಸೊ ಟ್ರೈನ್ ಇನ್ನೇನು ಬರುವತ್ತಾಯಿತು. ಟ್ರೈನ್ ಒಳಗೋಗಿದ್ಮೇಲೆ ತೋರಿಸ್ತೀನಿ ಗೈಸ್. ಭರ್ಜರಿಯಾಗಿ ಊಟ ಮಾಡಾಯಿತು. ಇವಾಗ ನಾವು ಸಮಯ ಆ್ಯಕ್ಚುಲಿ ನಾವು ಏನು ಬುಕ್ ಮಾಡಿದ್ವಿ ಅಂದರೆ ರಿಸರ್ವೇಷನ್ ಸೀಟು. ಚಳಿ ಐತೈತೆ, ಸ್ವೆಟರ್ ಹಾಕ್ಬೇಕಷ್ಟು ಗೈಸ್. ನಮ್ಮದು ರಿಸರ್ವೇಷನ್ ಅಲ್ವಾ, ಅದಕ್ಕೆ ಚೆಕಿಂಗ್ ಮಾಡೋಕ್ಕೆ ಬಂದಿದ್ದೇವೆ. ಟಿಕೆಟ್ಗೆ ಎಷ್ಟು ಗಂಟೆ ಕಾದಿದ್ದೀವಿ ಅಂತಂದರೆ 2 ಅವರ್ ಕಾದಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಯಪ್ಪ. ಆ ಕ್ಯೂ ಅಂದರೆ ನನ್ನ ಫೋನ್ ತಗೊಂಡು ಹೋಗಿರ್ಲಿಲ್ಲ ಅಲ್ಲಿಗೆ, ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಂ, ಟಿಕೆಟ್ ತೋರಿಸಿ. ನನ್ನ ಫೋನ್ ತಗೊಂಡು ಹೋಗಿರ್ಲಿಲ್ಲ ಗೈಸ್, ಇಲ್ಲ ತೋರಿಸ್ತಿದ್ದೆ. 2 ಅವರ್ ಕಾದಿದ್ದೀವಿ ಯಪ್ಪ. ಆಧಾರ್ ಕಾರ್ಡ್ ತೋರಿಸಿದ್ರೆ ಫೋಟೋ ಬರುತ್ತೆ. ಇವತ್ತು 25ನೇ ತಾರೀಕು, ನಮಗೆ ಟಿಕೆಟ್ ಕೊಟ್ಟಿರೋದು 26ಕ್ಕೆ. ಸ್ಪೆಷಲ್ ದರ್ಶನಕ್ಕೆ ಬುಕ್ ಮಾಡಬೇಕಿತ್ತು. ಅದನ್ನ ರೂಮಲ್ಲಿ ಹೋಗಿ ಹೇಳ್ತೀನಿ, ಇಲ್ಲಿ ಸರಿಯಾಗಿ ಕೇಳಿಸಲ್ಲ. ನಮ್ಮಮ್ಮ ನನಗೆ ಶೀತ ಆಯ್ತದೆ ಅಂತ ಸ್ವೆಟ್ರ್ ಹಾಕೊಳ್ಳೋದಲ್ದೆ ಇದನ್ನು ಸುತ್ಕೊಂತ ವೇಲ್ನು ಕೊಟ್ಟವ್ರೆ. ಅವ್ರದ್ದೇ ವೇಲಿದು ನೋಡಿ. ಅವರು ಬರೀ ಸ್ವೆಟ್ರಲ್ಲ ಅವ್ರೆ, ನನಗೆ ವೇಲ್ ಮುಚ್ಕೊಳಕ್ಕೆ ಕೊಟ್ಟವ್ರೆ. ನಂದು ಬಾಡಿ ಸೆನ್ಸಿಟಿವ್ ಅಲ್ಲ, ಅದಕ್ಕೆ. ಅದಂಗೆ ಗಾಯ್ಸ್. ನಾವೀಗ ವ್ಯಾನಲ್ಲಿ ಹೋಗ್ತಾ ಇದ್ದೀವಿ ರೂಮ್ಗೆ. ನೋಡಿ, ಬೆಟ್ಟದ ಮೇಲೇನೂ ರೂಮ್ಗಳಿರೋದು. ನಾನು ಫಸ್ಟ್ ಟೈಮ್ ಅಲ್ವಾ, ನಂಗೆ ಗೊತ್ತಿಲ್ಲ. ಬೆಟ್ಟದ ಮೇಲಂತೆ ರೂಮ್ಗಳಿರೋದು. ಹೊಡೀರಿ ಅವ್ನಿಗೆ, ಹೊಡೀರಿ ಅವ್ನಿಗೆ. ತಿರುಪತಿಯಿಂದ ತಿರುಮಲಕ್ಕೆ ಹೋಗ್ತಾ ಇದೀವಿ ಅಂತೆ. ಫಸ್ಟ್ ಟೈಮ್ ಅಲ್ವಾ, ನಮ್ಗೇನು ಗೊತ್ತಿಲ್ಲ ಗಾಯ್ಸ್. ನಾನು ರೀಲ್ಸಲ್ಲೆಲ್ಲ ನೋಡ್ತಿದ್ದೆ ಈ ಜಾಗನ. ಈಗ ನಾನು ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ. ಸಖತ್ತಾಗಿದೆ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಹೆಂಗೆ ಕಾಣ್ತದೆ ಅಂದರೆ ಅದೇ ಮೆಟ್ಲು, ಅದೇ ಹೆಜ್ಜೆ ಇಟ್ಕೊಂಡು ಹೋಗಂಗೈತೆ ಕಾಣಿಸ್ತಾನೆ. ನೋಡಿ ಗೈಸ್, ಚೆನ್ನಾಗಿ ಗಾಯ್ಸ್. ಇವಾಗ ನಾವು ಕಾಫಿ ಕುಡ್ದಾಯ್ತು. ಈಗ ರೂಮ್ಗೆ ಹೋಗುವ ಸಮಯ. ನನಗಂತೂ ನಿದ್ದೆ ಇನ್ನೂ ಮುಗ್ದಿಲ್ಲ, ಇನ್ನೂ ನಿದ್ದೆ ಬರ್ತೈತೆ. ಫುಲ್ ಚಳಿ ಐತೈತೆ. ನಮ್ಮಮ್ಮ ನೋಡಿ ಎಲ್ಲ ನನ್ನ ಕವರ್ ಮಾಡಿಬಿಟ್ಟವ್ರೆ. ಇಲ್ಲಾಂದರೆ ನನಗೆ ಜ್ವರ ಬಂದುಬಿಡುತ್ತೆ ಆಮೇಲೆ. ನಾನು ಇಷ್ಟು ಬೇಗ ಎದ್ದೇಳೋ ಮಗಳೇ ಅಲ್ಲ. ಇಷ್ಟು ಬೇಗ ಎದ್ದಿದ್ದೀನಿ ಅಂತಂದರೆ ಗ್ರೇಟ್.
ನಾವೀಗ ರೂಮ್ ಬುಕ್ ಮಾಡಕ್ ಹೋಗ್ತಾ ಇದೀವಿ. ಬೋರ್ಡ್ ನೋಡಿ, ನೋ ಅಕಾಮಿಡೇಷನ್ ಸೆಲ್ಫ್ ವಿ ಪ್ರೊವೈಡೆಡ್ ಟು ಸಿಂಗಲ್ ಅಂಡ್ ಅನ್ಮ್ಯಾರಿಡ್ ಪರ್ಸನ್. ನೋಡಿ ಕಂಬಿ ಒಳಗೆ ನುಗ್ತಾ ಇದ್ದಾಳೆ. ಬಿಡು ಆಗಲಕ್ಕನ ಬಂದ್ಬಿಟ್ಲು. ಹೆಂಗ್ ಬಂದ್ಬಿಟ್ಟು ನಾನು ಗೈಸ್ ನಾನು ನುಗ್ಬಿಟ್ಟೆ. ಈ ಕಂಬಿಯಿಂದ ನುಗ್ದೆ ಗಾಯ್ಸ್. ಅಲ್ಲಿ ಆ ಕಡೆ ನಿಂತಿದ್ದ, ಈ ಕಡೆಗೆ ಬಂದೆ. ಇದು ಕಂಬಿ ನುಗ್ಕೊಂಡು ಅಷ್ಟು ಸ್ಲಿಮ್ ಇದ್ದೀನಿ ನಾನು. ನಮ್ಮ ಅಮ್ಮ ನುಗ್ಗಕ್ಕೆ ಟ್ರೈ ಮಾಡ್ತವ್ರೆ, ಆದರೆ ಐತೆ ಇಲ್ಲ. ಅಮ್ಮ ಆಗಲ್ಲ ಬಿಡಮ್ಮ. ಇವಾಗ ನೋಡಿ ನಾನು ತಲೆ ನುಗ್ಸ್ತೀನಿ, ಹಿಂಗೆ ಹೊರಗೆ ಬರ್ಬೋದು. ಅವಾಗಲೇ ಮಾಡಿದ್ನಲ್ಲ ನಮ್ಮ ಅಂಕಲ್ ತಲೆ ನುಗ್ಗಲ್ಲ ಗೈಸ್. ನೋಡಿ ಎಲ್ಲರೂ ರೂಮ್ನ ಬುಕ್ ಮಾಡ್ಕೊಂತವ್ರೆ. 2 ರೂಮು ಗೊತ್ತಾ ಗೈಸ್. ಬೆಳಗ್ಗೆಯಿಂದ ಮಖ ತೊಳಿದೇನೆ, ತಲೆ ಬಸ್ತೇನೆ, ವ್ಲಾಗ್ ಮಾಡ್ತಾ ಇರೋದು ಅಂದರೆ ನಾನು ಒಬ್ಳೆ ಅನಿಸುತ್ತೆ. ಈ ಫೋನಲ್ಲಿ ಚಾರ್ಜರು ಬೇರೆ ಇಲ್ಲ, ಅದಕ್ಕೆ ನಾನು ಚಾರ್ಜರ್ ಹಾಕೊಂಡೆ ಕತ್ಕೆ ಸುತ್ತಾಕೊಂಡು ಓಡಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲಾದ್ರೂ ಚಾರ್ಜಿಂಗ್ ಪಾಯಿಂಟ್ ಸಿಕ್ಕಿದ್ರೆ ಹಾಕ್ಬಿಡೋಣ ಅಂತ. ಅಂಕಲ್ ನೋಡಿ ಏನ್ ಗೊತ್ತಾ, ರೂಮ್ ಬುಕ್ ಮಾಡಿದೀವಲ್ಲ, ಅದು ಯಾವ ರೂಮು ಅಂತ ಏನೋ ಮೆಸೇಜ್ ಬರುತ್ತಂತೆ. ಅದು ಮೆಸೇಜೇ ಬಂದಿಲ್ಲ ಇನ್ನೂ. ನಾನು ಚಾರ್ಜರ್ ಹಾಕಬೇಕು, ವ್ಲಾಗ್ ಮಾಡಬೇಕು. ನೋಡಿ ಹಿಂಗೆ ಹಾಕೊಂಡು ಓಡಾಡ್ತಾ ಇದ್ದೀನಿ ಚಾರ್ಜರ್ನ. ಎಲ್ಲಾದರೂ ಸಿಕ್ಕಿದ್ರೆ ಹಾಕಬೇಕು ಅಂತ. ಜನ ಎಲ್ಲ ನನ್ನೇ ನೋಡ್ತವ್ರೆ, ಏನಿದು ಏನೇನೋ ಮಾಡ್ತಾವಳಲ್ಲ ಅಂತ. ಎಲ್ಲ ನನ್ನೇ ನೋಡ್ತವ್ರೆ. ಇಲ್ಲಿ ನೋಡಿ ಎಲ್ಲರೂ ಲಗೇಜ್ ಎಲ್ಲ ಇಟ್ಕೊಂಡು ಕೂತಿದ್ದೀವಿ. ನಂಗೆ ಒಂಥರ ಐತೆ. ಹೋಯ್ತವ್ರು ನಮ್ಮನೆ ಇತ್ತು. ನಮ್ಮ ಅಂಕಲ್ಲು ಏನದು ತಿರುಪತಿಗೆ ಮುಡಿ ಕೊಡೋಕ್ಕೆ ಅಂತಲೇ ಗಡ್ಡ ಎಲ್ಲ ಮೀಸೆಲ್ಲ ಬಿಟ್ಬಿಟ್ಟವ್ರೆ. ನಮ್ಮ ಅಮ್ಮನೂ ಮುಡಿ ಕೊಡ್ತಾವ್ರಿ ಗೈಸ್. ಏನಕ್ಕೆ ಅಂದರೆ ನನ್ನ ತಮ್ಮಂಗೋಸ್ಕರ. ನಾನಂತೂ ಒಳ್ಳೆ ಕತ್ತಿಗೆ ಹಾವನ್ನ ತಗೊಂಡಂಗೆ ಚಾರ್ಜಿಂಗ್ನ ತಗೊಂಡು ಓಡಾಡ್ತಾ ಇದ್ದೀನಿ. ಎಲ್ಲಾದರೂ ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತಾ ಅಂತ. ನನ್ನ ಫೋನಲ್ಲಿ ಚಾರ್ಜು ಇನ್ನು 10% ಇದೆ. 10% ಖಾಲಿ ಆಗೋಷ್ಟರಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡ್ತೀನಿ. ಜನ ಎಲ್ಲ ನನ್ನೇ ನೋಡ್ತವ್ರೆ. ನನ್ನ ತಮ್ಮ ನೋಡಿ ಹಿಂಗೆ ಅವನೇ, ಇವನು ಬೋಡ ಆಯ್ತಾನೆ. ನಮ್ಮ ಅಮ್ಮ ಅಲ್ಲ ಅವ್ರೆ. ಏಯ್ ಕಳ್ಳ, ಹಂಗೆಲ್ಲ ಮಾತಾಡ್ಬಾರ್ದು, ಹಂಗೆಲ್ಲ ಮಾತಾಡ್ಬಾರ್ದು ಗೈಸ್. ನಮ್ಮಮ್ಮ ಹರಕೆ ಹೊತ್ಕೊಂಡಿದ್ರು, ಅದಕ್ಕೆ ಹರಕೆನ ತೀರಿಸ್ತಾವ್ರೆ. ನಮ್ಮ ಅಮ್ಮನ ತೋರಿಸ್ಬಿಡ್ತೀನಿ ರೀ ಇವಾಗ. ಇವನು ನನ್ನ ತಮ್ಮ, ಇವನು ಬೋಡ ಆಯ್ತಾನೆ, ಅಮ್ಮನೂ ಬೋಡ ಆಯ್ತಾರೆ ಈಗ. ಹ್ಞೂ, ಮುಡಿ ಕೊಡೋದು. ಅದು ನಾವು ಕಾಮನ್ ಆಗಿ ಮಾತಾಡ್ತೀವಲ್ಲ ಬೋಡ ಅಂತ, ಅದಕ್ಕೆ ಮಾಡ್ತಾ ಇದ್ದೀವಿ. ಅನಿಕಾ ನೀನು ಇಲ್ಲ? ನಾನು ಇಲ್ಲ ಗೈಸ್. ಏನು ಹಾಡೇಳಪ್ಪ ಕಂದ? ಹಾಡು ಹೇಳ್ತವನೆ. ಚೆನ್ನಾಗಿ ಹಾಡು ಹೇಳ್ತಾವ ನೋಡಿ. ಗೈಸ್, ಐ ಆಮ್ ವೈಟಿಂಗ್ ಫಾರ್ ಚಾರ್ಜರ್ ಪಾಯಿಂಟ್. ಎಲ್ಲರೂ ಸಿಕ್ಕಿದ್ರೆ ಹಾಕ್ತೀವಿ. ನೋಡಿ ಎಲ್ಲ ಜನರ ಮಧ್ಯೆ ನಾನು ಹಿಂಗೆ ಓಡಾಡ್ತಾ ಇದ್ದೀನಿ. ಗಾಯ್ಸ್, ಇವತ್ತು ನನ್ನ ಶೈನೆಸ್ನೆಲ್ಲ ಬಿಟ್ಟು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಇಷ್ಟು ಜನರ ಮಧ್ಯ. ದಿಸ್ ಇಸ್ ನಾಟ್ ಈಸಿ ಫಾರ್ ಮೀ. ಎಲ್ಲ ನೋಡ್ತವ್ರೆ ನೋಡಿ, ಬೇಕಾದ್ರೆ ಎಲ್ಲ ನೋಡ್ತವ್ರೆ, ಆದರೂ ವ್ಲಾಗ್ ಮಾಡ್ತಾ ಇದ್ದೀನಿ. ಯಪ್ಪ, ನನಗೆ ಭಯ ಆಯ್ತೈತೆ ಗೈಸ್. ಇದು ನಾನೇನು ಅನ್ನಿಸ್ತೈತೆ, ನಾನು ಈ ಥರ ಮಾಡಲ್ಲ ಆ್ಯಕ್ಚುಲಿ. ಇವನು ಏನೇನೋ ಮಾತಾಡು. ನಾವಿವಾಗ ಮುಡಿ ಕೊಡೋಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಅಮ್ಮಗೆ, ನಮ್ಮ ತಮ್ಮಂಗೆ, ಮತ್ತು ನಮ್ಮ ಅಂಕಲ್ ಮಕ್ಕಳು ಇಲ್ಲೇ ಅಂತೆ ಮುಡಿ ಕೊಡೋದು. ನಾವೀಗ ಹೋಗ್ತಾ ಇದ್ದೀವಿ. ನನಗೆ ಚಾರ್ಜಿಂಗ್ ಪಾಯಿಂಟ್ ಸಿಗ್ತಿಲ್ಲ. ಎಲ್ಲರೂ ಮುಡಿ ಕೊಡ್ತಾವ್ರೆ, ನಾನು ಚಾರ್ಜಿಂಗ್ ಪಾಯಿಂಟ್ ಹುಡುಕ್ತಾ ಇದ್ದೀನಿ. ನಮ್ಮನೆ ಮಕ್ಕಳು, ನಮ್ಮ ಅಮ್ಮನೂ ಕೂಡ ಇವಾಗ ಚಾರ್ಜ್ ಕೊಡ್ತಾರೆ. ಡೋಂಟ್ ನೋ ನನ್ನ ವಾಯ್ಸ್ ಆಡಿಬಲ್ ಆಗಿದೆಯಾ. ಫೈನಲ್ ಲುಕ್ ನೋಡ್ಕೊಬಿಡಿ ಇವ್ರದ್ದು. ಕೂದಲು ಇರೋದು ನೀನು ದೊಡ್ಡನಾದ್ಮೇಲೆ ನೋಡು ವಿಡಿಯೋನ. ಏನೋ ನೋಡ್ತಾವನೆ ಗಾಯ್ಸ್. ನಮ್ಮ ಅಮ್ಮ ಹಿಂಗೆ ಮುಡಿ ಕೊಡ್ತಾರೆ.
ಇವನು ನನ್ನ ತಮ್ಮ ಈಗ ಮುಡಿ ಕೊಡ್ತಾನೆ. ನಮ್ಮ ಪಾಪಗೆ ನೋಡಿ ಗೈಸ್ ತಲೆಯಲ್ಲಿ ಮಚ್ಚೆ ಐತೆ ಇಲ್ಲಿ ಮಚ್ಚೆ ತಲೆಯಲ್ಲಿ ಅಣ್ಣಂಗೆ. ಇಬ್ರು ಬುಂಡೆಕಾಯಿ ನೋಡಿ, ಇವನು ಬುಂಡೆಕಾಯಿ, ಇಲ್ಲಿರೋನು ಬುಂಡೆಕಾಯಿ. ಇದು ಗೈಸ್ ಆ್ಯಕ್ಚುಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಂದರೆ ಇದು ಮುಡಿ ಕೊಡೋ ಜಾಗ, ಇಲ್ಲಿ ಟೋಪಿ ಮಾರ್ತಾರೆ. ಎಷ್ಟು ಚೆನ್ನಾಗೈತಲ್ವ. ನಮ್ಮ ಅಮ್ಮ ಹೊಸ ಟೋಪಿ ತಗೋತಾರೆ, ನನ್ನ ತಮ್ಮನೂ ತಗೋಬೇಕು, ನಮ್ಮ ಅಜ್ಜಿನೂ ತಗೋಬೇಕು. ಗೈಸ್ ಇವಾಗ ನಮಗೆ ಯಾವ ರೂಮ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇಲ್ಲಿ ಸಿಗೋದು ಬರೀ ಗೌರ್ಮೆಂಟ್ ರೂಮ್ ಅಷ್ಟೇ, ಪ್ರೈವೇಟ್ ರೂಮ್ ಎಲ್ಲ ಸಿಗಲ್ಲ. ಸೊ ಅವ್ರು ಏನು ಕೊಡ್ತಾರೆ ಅದೇ ರೂಮ್ ಅಷ್ಟೇ. ಸೊ ಇಲ್ಲಿಗೆ ಬಂದರೆ ಸ್ಟಾರ್ಟಿಂಗು ಬಾಗಿಲು, ಅದಾದಮೇಲೆ ಬೆಡ್ಡು, ಹಾಲೇ ಎಲ್ಲ ಆಕ್ಯುಪೈ ಮಾಡ್ಕೊಂಬಿಟ್ಟವ್ರೆ. ಇವ್ರಿಗೂ ಹಾಲು ಕುಡಿತವ್ರೆ. ಇಬ್ಬರು ಒಂದೇ ಬಟ್ಟೆ ಹಾಕೊಂಡು ರೆಡಿ ಆಗಿಬಿಟ್ಟವ್ರೆ. ಅವಳು ಮಲ್ಗವಳೆ. ಇದು ವಾಶ್ರೂಮು, ಸ್ನಾನ ಮಾಡೋಕ್ಕೆ. ಒಂಚೂರು ತೋರಿಸ್ರು ಏನೇನೈತೆ ನೋಡೋಣ. ಮಾಮೂಲಿ ಗೀಸರ್ ಐತೆ, ಅದಾದಮೇಲೆ ಆಸ್ ಯೂಶುವಲ್ ಇಷ್ಟೇ ಗೈಸ್, ಇನ್ನೇನಿಲ್ಲ. ಇಷ್ಟೇ. ಇದೊಂದು ಕಬೋರ್ಡು, ಏನಾದರೂ ಇಟ್ಕೊಳ್ಳಿಕ್ಕೆ ಅಷ್ಟೆ, ಇನ್ನೆಂತ ಇಲ್ಲ. ಇಷ್ಟೇ ರೂಮ್ ಗೈಸ್. ಟೈಮ್ ಬಂದು 4:15 ಆಗಿದೆ. ಸ್ವಲ್ಪ ಫ್ರೆಶ್ ಆಗಿ ಈಗ ಈ ರೋಡ್ ಮಧ್ಯ ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಏನಂತಂದರೆ ಹಿಂದೆ ನೋಡ್ತವ್ರೆ ಗೈಸ್, ಅದಕ್ಕೆ ಸೈಲೆಂಟಾಗಿ ಕಾರ್ ಸೈಡಿಗೆ ಬರ್ತಾ ಇದ್ದೀನಿ. ಈ ಪಾರ್ಟಿ ಧೈರ್ಯ ಇಲ್ಲ ಗೈಸ್ ನನಗೆ. ಜನರು ಅಂದರೆ ಓಡೇ ಬಿಡ್ತೀನಿ. ಸದ್ಯಕ್ಕೆ ಅವ್ರಿಗೆ ಕನ್ನಡ ಬರ್ದೇ ಇದ್ರೆ ಸಾಕು. ಭಗವಂತ. ಅವ್ರು ಹೋದ್ರು ಆ ಕಡೆ, ತೋರಿಸ್ತೀನಿ ಬನ್ನಿ. ಆ ಕಡೆ ಹೋದ್ರು, ನಾನು ಯಾರೂ ಇಲ್ಲ ಅನ್ಕೊಂಡು ರೋಡ್ ಮಧ್ಯ ನಿಂತು ಬಿಟ್ಟಿದ್ದೀನಿ. ಅವರು ಹಿಂದೆಯಿಂದ ಮೆತ್ತಗೆ ಬಂದುಬಿಟ್ರು. ಈ ರೋಡ್ ಮಧ್ಯ ಹೆಂಗೆ ಎಡಿಟ್ ಮಾಡಲಿ ನಾನು ಹೇಳಿ? ಎಲ್ಲೆಲ್ಲೂ ಜನ. ಅಲ್ಲೋಗಿ ನಿಂತ್ಕೊಂಡು ಮಾಡಲ. ಆ್ಯಕ್ಚುಲಿ ನಾನು 2 ದಿನದಿಂದ ಏನು ವಿಡಿಯೋ ಹಾಕಬೇಕಾಗಿತ್ತು, ಹಾಕಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಇಲ್ಲಾದರೂ ಹೆಂಗಾದರೂ ಮಾಡಿ ಎಡಿಟ್ ಮಾಡೋಣ, ಜನರು ಕಾಯ್ತಾ ಇರ್ತಾರೆ ನನ್ನ ವೀಡಿಯೋಕ್ಕಾಗಿ ಅಂತ ಮಾಡಿದ್ರೆ ಆಗಿಲ್ಲ ಗೈಸ್. ಏನು ಮಾಡೋದು? ಹೇಯ್ ಹೋಗೆ ಐಸ್. ನಾವೀಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಇಷ್ಟೊತ್ತಲ್ಲಿ ಅಂದರೆ 4 ಗಂಟೆ ಇರೋದು, ಬೆಳಗಿನ ಜಾವ. ಯಾರೋ ರಶ್ ಇಲ್ಲ ಹೋಗಿ ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಬಿಡ್ತಾಯಿದ್ರು ಕಾಯಬೇಕು, ಬಿಟ್ಟರು ಕಾಯಬೇಕು. ದಿಸ್ ಇಸ್ ಮೈ ಔಟ್ಫಿಟ್. ಹೋಗೋಣ ಬನ್ನಿ. ಕರೆಕ್ಟಾಗಿ 4 ಜನಕ್ಕೆ ಖಾಲಿ ಇತ್ತು. ಇನ್ಸಿಡೆನ್ಸ್. ನಾನು ನೋಡಿ ಚಟ್ನಿ ತಿಂದಿರೋಳು ಇವತ್ತು ಚಟ್ನಿ ತಿಂತಾ ಇದ್ದೆ. ಹಾಕೋರೆ ನಿಖಿಲ್ ಫಸ್ಟ್ ವರ್ಷ ಬಂದಾಗ ಊಟ ಸಿಕ್ಕಿರಲಿಲ್ಲ, ಸೆಕೆಂಡ್ ವರ್ಷ ಬಂದಾಗ ಸಿಕ್ಕಿರಲಿಲ್ಲ, 3ನೇ ವರ್ಷ ಬಂದಾಗ ಟೇಬಲ್ ಸಿಕ್ಕಿಲ್ಲ. ಯಾಕೆ ಅಂದರೆ ನಾನು ಬಂದಿದ್ದೀನಲ್ಲ ಅದಕ್ಕೆ. 4ನೇ ವರ್ಷ ಕಣೆ ನಮ್ಮದು. 4ನೇ ವರ್ಷನಾ? ಇವ್ರಿಗೆ ಏನದು ಫಸ್ಟ್ ವರ್ಷನೂ ಸಿಕ್ಕಿಲ್ವಂತೆ, ಸೆಕೆಂಡ್ ವರ್ಷನೂ ಸಿಕ್ಕಿಲ್ವಂತೆ, 3 ವರ್ಷನೂ ಸಿಕ್ಕಿಲ್ವಂತೆ. ನಾನು ಬಂದಾಗ ಸಿಗ್ತೈತಂತೆ. ಸುಮ್ಮನೆ ಆಂಟಿ ಬಿಲ್ಡಪ್ಪು. ನಾನು ನೋಡಿ ಫಸ್ಟ್ ವರ್ಷ ಬಂದಿದ್ದೀನಿ, ಟೇಬಲ್ ಊಟ ನನಗೆ ನಾನು 6 times. 6 times. ವರ್ಷ ಚೇಂಜ್ ಆಯ್ತು. 6 ಟೈಮ್ ಬಂದರೂ ಗೊತ್ತಾಯ್ತಲ್ಲ. ವರ್ಷ ಚೇಂಜ್ ಆಗುತ್ತೆ. ಪ್ರತಿ ವರ್ಷ ಏನಾದರೂ ಚೇಂಜ್ ಆಗುತ್ತೆ. ಬಾಯ್ಸ್ ಬಾಯ್ಸ್ ಅಲ್ಲ ಅದು. ಇವೆಲ್ಲ ಎಡಿಟ್ ಮಾಡಪ್ಪ. ನಾನು ಅದನ್ನೇ ಹಾಕೋದು. ಇವೆಲ್ಲ ಹಾಕ್ಬಾರ್ದು ನೀನು. ನನಗೆ ನಿಜ ಇಲ್ಲಿ ಏನು ನಡೀತೈತೆ, ಏನು ಬಿಡ್ತೈತೆ ಏನೂ ಗೊತ್ತೈತೆ ಇಲ್ಲ. ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು ಗೊತ್ತೈತೆ ಇಲ್ಲ. ಎಲ್ಲರೂ ಕಿಚ್ಚಾಡ್ತವ್ರು. ಹಿಂಗೆ ಹೋಗ್ಬೇಕಂತೆ. ತಡೀರಿ ಹೋಗೋಣ. ನನಗೆ ಇಲ್ಲಿ ಚಳಿ ಐತೈತೆ, ಅದಕ್ಕೆ ನಾನು ಹಿಂಗೆ ಹಾಕೊಂಡಿದ್ದೀನಿ. ಒಳ್ಳೆ ಬಟ್ಟೆ ಹಾಕೊಂಡು ಬಿಡ್ತಾ ಇಲ್ಲ ಗೈಸ್, ಏನು ಮಾಡೋದು? ಇದು ಆ್ಯಕ್ಚುಲಿ ಯಾಕೇಳೋ 12 ಗಂಟೆ ಆದ್ಮೇಲೆ 26ನೇ ನೀನ್ ಬುಂಡೆ ಬೋಳ್ಸ್ಕಲೇಬೇಕು. ಈಗ 2 ಸಾವಿರ ಕೊಡ್ಬೇಕು. ಅಲ್ಲಿ ಹೆಂಗ್ ಮಂತ್ರ ಹೊಡಿತು.
ಗೈಸ್ ಇದು ಆಕ್ಚುಲಿ ನೀ ಅಂದ್ರೆ ನೋಡಿ ಒಳ್ಳೆ ಬಟ್ಟೆ ಹಾಕೊಂಡು ಸ್ವೆಟ್ರು ಮೇಲೆಲ್ಲ ಕಟ್ಕೊಂಡು ಕುತ್ಕೊಂಡ್ಬಿಡಿ ನಮ್ಮ ಅಂಕಲ್ ಅವ್ರ ಒಂದ್ ಮಾತಾಡಕ್ ಬರಲ್ಲ ಏನಿಲ್ಲ ಗೈಸ್ ನೋಡಿ ಗೈಸ್ ರಶ್ ಇಲ್ಲ ಪಾಪ ಜನರನ್ನ ಬಿಡ್ತಾನೂ ಇಲ್ಲ ಇದ್ಯಾವ ಸೀಮೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿಲ್ಲ ನೋಡಿ ಅಲ್ಲಿ ರಶ್ಶೇ ಇಲ್ಲ ಸೀರಿಯಸ್ಲಿ ರಶ್ಶೇ ಇಲ್ಲ ಸೀರಿಯಸ್ಲಿ ನಾನಂತೂ ಅನ್ಕೊಂಡಿರ್ಲಿಲ್ಲ ಹಿಂಗಾಗುತ್ತೆ ಅಂತ ಏನು ಗೊತ್ತಾ ನಾನು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಗೈಸ್ ಈ ಬಟ್ಟೆ ಪ್ರೈಸ್ ಹೇಳೋದು ಬೇಡ ನಾನು ಹಾಕೊಂಡು ಕುತ್ಕೊಂಡು ಎಫ್ ಅಂದರೆ ಮೀನ್ಸ್ ಹಾಕೊಂಡು ರೆಡಿಯಾಗಿ ಹಿಂಗೆ ಮುಚ್ಕೊಂಡು ಹಿಂಗೆ ಕಟ್ಕೊಂಡು ಈ ಟೈಮಲ್ಲಿ ಹಿಂಗೆ ನಮ್ಮ ಅಂಕಲ್ ಕಳ್ಳಂಗೆ ಬಂದವ್ರು ಇಲ್ಲಿ ಅಲ್ಲಿ ನೋಡಿ ಯವ್ವ ನೋಡಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ನನ್ನ ಈಗ ಕೂರ್ಸವ್ರೆ ಏನದು ವೆಂಕಟೇಶ್ವರ ಸ್ವಾಮಿ ನಾನೇ ಬರೋಣ ನೀನೇ ಕರ್ಕತ್ತೀಯೋ ಬೇಗ ಕರ್ಕೊಳಪ್ಪ ಟೈಮ್ ಆಯಿತು ಚಳಿ ಐತೈತೆ ದೇವ್ರೆ ನನ್ನ ಕಷ್ಟ ನೀವು ಕೇಳಿಸ್ಕೊತಾ ಇಲ್ಲ ಅನ್ಸುತ್ತೆ ಗಾಯ್ಸ್ ತಿರುಪತಿಗೆ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಇಷ್ಟು ಕಾಸ್ಟ್ಲಿ ಬಟ್ಟೆ ಹಾಕೊಂಡು ಬಂದರೆ ಆ ಕಾಸ್ಟ್ಲಿ ಬಟ್ಟೆ ಹಿಂಗೆ ಯೂಸ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಯೂಸ್ ಆಗುತ್ತೆ ಮೀನ್ಸ್ ಚಳಿಗೆ ಫುಲ್ಲು ಯೂಸ್ ಆಯ್ತೈತೆ ಚಳಿ ಆಗ್ತೈತೆ ವೇಲ್ನ ಹಿಂಗೆ ಕಟ್ಕೊಂಡ್ಬಿಟ್ಟಿದ್ದೀನಿ ಬಟ್ಟೆನೂ ಹಿಂಗೆ ಮುಚ್ಕೊಂಡ್ಬಿಟ್ಟಿದ್ದೀನಿ ಏನು ಗೊತ್ತಾ ಫಸ್ಟ್ ಟೈಮ್ ಅಲ್ವಾ ನಂದು ಎಕ್ಸ್ಪೀರಿಯನ್ಸು ತಿರುಪತಿಲಿ ಅದಕ್ಕೆ ನನಗೆ ಹಿಂಗೆಲ್ಲ ಅನ್ನಿಸ್ತೈತೆ ಈ ಥರ ಇರುತ್ತೆ ಅಂತ ಗೊತ್ತಿದ್ದಿದ್ರೆ ಸುಮ್ಮನೆ ಇರುವೆ ನೋಡಿ ಎಲ್ಲರೂ ರಗಚ್ಕೊಂಡು ಕೂತ್ಬಿಟ್ಟವ್ರೆ ನಾನು ಏನೋ ಬಿಲ್ಡಪ್ ಅಂತೀನಿ ಫೋಟೋ ಗೀಟೋ ಶೂಟ್ ಮಾಡ್ಸೋಣ ಅನ್ಕೊಂಡು ಬಂದರೆ ಹಿಂಗಾಯ್ತು ಕತೆ ನೋಡ್ರಿ ಬಟ್ಟೆ ಹಾಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಹಿಂಗೆ ಕೂತಿದ್ದೀನಿ ನಾನು ತಿರುಪತಿ ನನ್ನ ಬೇಗ ಕರ್ಸ್ಕೊ ಇಷ್ಟೊಂದು ಕಾಯಿಸ್ಬೇಡ ಯಾರೋ ಹೇಳಿದ್ರು ಕಾಯಿಸ್ ಈ ಥರ ಕಾಯೋದ್ರಲ್ಲೂ ಏನದು ಕಾದಿ ದೇವ್ರನ್ನ ನೋಡಿದಾಗ ಖುಷಿ ಆಗುತ್ತೆ ಅಂತ ಯಾರು ಅಲ್ಲ ಸಂಧ್ಯಾನ ಹೇಳಿದ್ದು ಕಾದಿ ದೇವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ ಅಂತ ನಾನು ನೋಡಿದ್ರೆ ಈ ರೇಂಜಿಗೆ ಕಾಯ್ತಾ ಇದ್ದೀನಿ ಅದು ಯಾವಾಗ ದರ್ಶನ ಸಿಗುತ್ತೋ ಅಂತ ಗೊತ್ತಿಲ್ಲ ನಮಗಿರೋದು 4 ಗಂಟೆ ಟೈಮ್ ಬಂದು ಇನ್ನೂ ಮೇ ಬಿ ಒಂದು 10 ಗಂಟೆ ಇರ್ಬೋದು 10:40 ಇಷ್ಟು ಬೇಗ ಬಂದ್ಬಿಟ್ಟಿದ್ದೀವಿ ನಾನೇನೋ ಇವೆಲ್ಲ ಗೊತ್ತಿಲ್ವಲ್ಲ ಬಿಡ್ತಾರೆ ಅಂದ್ಕೊಂಡು ಬಂದರೆ ಎಲ್ರೂ ಹಿಂಗೆ ಕಾಯಿಸ್ತಾ ಕೂತವ್ರೆ ಎಲ್ಲರೂ ರಗ್ಗಚ್ಕೊಂಡು ಮಲ್ಗವ್ರೆ ಒಬ್ಬೊಬ್ರು ಕಾಯ್ಕೊಂಡು ಕೂತವ್ರೆ ನಾನು ಕಾಯ್ಕೊಂಡು ಕೂತಿದ್ದೀನಿ ಮತ್ತೇನು ಗೊತ್ತಾ ಎಲ್ಲರೂ ನಾನೇ ನೋಡ್ತವ್ರೆ ಹುಚ್ಚು ಹೆಂಗೆ ಮಾತಾಡ್ತಾ ಇದ್ದೀನಿ ಅಂತ ಇಲ್ಲಿ ಈ ಕಡೆ ಜನ ಇಲ್ಲೊಬ್ರು ನಾನು ಕ್ಯಾಮ್ರಾ ಹಿಂಗೆ ತಿರುಗಿಸಿದಾಗ ಎಲ್ಲರೂ ನೋಡಲ್ಲ ಅದು ಬಿಟ್ಟು ನಾನು ಕ್ಯಾಮ್ರಾ ಆಫ್ ಮಾಡ್ತೀನಲ್ಲ ಹಿಂಗೆ ಅವಾಗೆಲ್ಲರೂ ನಾನೇ ನೋಡ್ತಾರೆ ಇವಾಗ ಈ ಕಡೆ ತಿರ್ಸಿದ್ದೀನಲ್ಲ ಈಗ ಎಲ್ಲರೂ ನಾನೇ ನೋಡ್ತವ್ರೆ ಗೈಸ್ ನನಗೆ ಗೊತ್ತಾಯ್ತೈತಿ ನಾನು ಕ್ಯಾಮ್ರಾ ನೋಡ್ತಾ ಇದ್ದೀನಿ ಬಟ್ ಎಲ್ಲರೂ ನಾನೇ ನೋಡ್ತಾರೆ ಎಲ್ಲರೂ ಅವ್ರ ಪಾಡುಗೆ ಅವ್ರು ಮಾತಾಡ್ತವ್ರೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇದಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್ ಪ್ಲೀಸ್ ಏನು ಗೊತ್ತಾ ಇನ್ಯಾರಿದ್ದಾರೆ ನಮ್ಮ ಜೊತೆ ನನಗೀಗ ಮಾತಾಡೋಕ್ಕೆ ಯಾರೂ ಇಲ್ಲ ಸದ್ಯಕ್ಕೆ ಎಲ್ಲ ಅವ್ರ ಪಾಡಿಗೆ ಅವ್ರು ಫೋನ್ ನೋಡ್ತವ್ರೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಏನಂದರೆ ಸೀರಿಯಸ್ಲಿ ನಾನು ಯಾವ ದೇವಸ್ಥಾನಕ್ಕೂ ಇಷ್ಟು ಕಾದಿಲ್ಲ ಲಾಸ್ಟ್ ಟೈಮ್ ಅದು ಮಹದೇಶ್ವರ ಬೆಟ್ಟಕ್ಕೆ ಹೋದ್ನಲ್ಲ ಅಲ್ಲೂ ಕಾದಲಿಲ್ಲ ಸ್ಪೆಷಲ್ ದರ್ಶನಕ್ಕೆ ದುಡ್ಡು ಕೊಟ್ಬಿಟ್ಟು ಹೊಂಟೋದ್ವಿ ಇಲ್ಲೂ ಸ್ಪೆಷಲ್ ದರ್ಶನಕ್ಕೆ ಟಿಕೆಟು ಸಿಗಬೇಕಿತ್ತು ಮಿಸ್ ಆಯಿತು ನನಗೆ ಅವೆಲ್ಲ ಗೊತ್ತಿರಲಿಲ್ಲ ಅದಕ್ಕೆ ಸಿಗಲಿಲ್ಲ ಇಲ್ಲಂತ ಸಿಕ್ತಿತ್ತು ಹೇಳವ ಕನ್ಕೊಂಗೆ ಕೃಷ್ಣ ಹೆಂಗೆ ತಿರುಗ್ಬಿಟ್ಟ ಹಂಗೆ ನಮಗೂ ತಿರುಪತಿ ಕಷ್ಟ ನೋಡ್ತಿಷ್ಟ ತಿರುಪತಿ ತಿಮ್ಮಪ್ಪ ತಿರುಗ್ಬಿಟ್ರೆ ಸಾಕು ಕನಕದಾಸ ಇವ್ರು ಇದ್ದಾರಲ್ಲ ಅವಾಗ ಅವ್ರು ಹೋದಾಗ ದರ್ಶನ ಸಿಗ್ಲಿಲ್ಲ ಅಂತ ಕೃಷ್ಣನೇ ತಿರ್ಕೊಬಿಡ್ತಾರಲ್ಲ ಹಂಗೆ ಈಗ ತಿರುಪತಿ ಅವರು ಅಲ್ಲಿಂದ ಎದ್ದು ಇಲ್ಲಿಗೆ ಬಂದ್ಬಿಡ್ಬೇಕೀಗ ಭಕ್ತಿಯನ್ನು ಮೆಚ್ಚಿ ಗೋವಿಂದ ಗೋವಿಂದ ಎಲ್ಲ ನಾನೇನು ತೋರಿ
ಧೈರ್ಯ ಬೇಕು, ಧೈರ್ಯ. ಇಷ್ಟು ಜನದ ಮುಂದೆ ವ್ಲಾಗ್ ಮಾಡೋಕ್ಕೂ ಧೈರ್ಯ ಬೇಕು. ಅಲ್ಲಿ ಏನಾರ ಹಿಂಗೆ ಮಾತಾಡ್ಬಿಟ್ರೆ ಇಲ್ಲಿ ಹೋಯ್ತಾ ಬರ್ತಾರೋರು ಹಿಂಗೆ ಗುರಾಯಿಸ್ಬಿಡ್ತಾರೆ. ಅವು ನಾಯ್ಡು ಯವ್ವ ಜೈಲ್ಗಿಲ್ಗೆ ಹಾಕ್ಬಿಟ್ಟಾರ ಕಣೋ ಆಂಧ್ರ ಪ್ರದೇಶ ಸರ್ಕಾರನ. ಆಮೇಲೆ ಎಲ್ಲ ನನ್ನೇ ಗುರಾಯಿಸ್ತವ್ರೆ ಮೊದಲೇ, ಯಾಕೆ ಹುಡುಗಿ ಹಿಂಗಾಡ್ತೈತೆ ಅಂತ. ಅಯ್ಯೋ ಕೂಗ್ಬಿಡ್ಲ ಗೈಸ್. ಇದು ಇಲ್ಲಿನ CM ಬಂದು ಚಂದ್ರಬಾಬು ನಾಯ್ಡು ಅವರು. ಜೋರಾಗಿ ಕಿಚ್ಬಿಟ್ರೆ ಎಲ್ಲ ಟರ್ನು CM ಅವರೇ ನಮ್ಮನ್ನ ಬಿಟ್ಬಿಡಿ ದೇವಸ್ಥಾನದೊಳಗೆ ಅಂತ ಜೋರಾಗಿ ಕೂಗ್ಬಿಡ್ತೀನಿ. ಆಗ ಹಿಂಗಿರುತ್ತೆ. ನೀನು ಯಾಕೆ ನನಗೆ ನಗ್ತಾ ಇದೆಯಾ? ಇವರಿಬ್ರು ರಗೊಚ್ಕೊಂಡು ನಕ್ಕಂಗೆ ಕೂತವ್ರೆ ಅವಲ್ಲಿಂದ. ನಾನು ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ಅಂತಂದರೆ ನನಗೆ ಪೇಷನ್ಸು ಕಮ್ಮಿ. ಇಲ್ಲಿರೋ 6 ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಯಾವುದೋ ಹುಚ್ಚು ಬಡ್ಡೆದು ಬಂದುಬಿಟ್ಟೈತೆ, ಅವಾಗಲಿಂದ ಕ್ಯಾಮ್ರಾ ಹಿಡ್ಕೊತದೆ ಮಾತಾಡ್ತದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಫಸ್ಟ್ ಟೈಮ್ ಗೈಸ್ ಪಬ್ಲಿಕಲ್ಲಿ ಇಷ್ಟು ಮಾತಾಡ್ತಾರೆ ನನಗೆ ಸೀರಿಯಸ್ಲಿ. ಒಳ್ಳೆ ಬೇಜಾರಾಯ್ತೈತೆ. ಇನ್ನೇನು ಮಾಡಿ, ಮೇ ಬಿ ಒಂದು 1 hour ವ್ಲಾಗ್ ಆಗುತ್ತಾ. ಅಲ್ಲಿ ನೋಡಿ ನಾನು ತಿರುಗಿಸೋದನ್ನ ಈ ಕಡೆ ಹುಡುಗಿ ನೋಡಿ ಹೆಂಗೆ ಬಿದ್ದು ನೋಡಿ ನಿಖಿಲ್. ಈಗ ತಿರ್ಸಿದ್ದೀನಿ ನೋಡು, ಅವಳು ಬಗ್ಗಿ ನಗಾಡ್ತಾವಳೆ. ಅಲ್ಲಿ 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 ಅವಳು ನೋಡು ಬಗ್ಗಿ ನಗಾಡ್ತಾವಳೆ. ನಾನು ಅಂದರೆ ಸೆಲ್ಫಿ ಕ್ಯಾಮ್ರಾ ಇಟ್ಕೊಳಕ್ಕಾಗಲ್ಲ ವ್ಲಾಗಿಂಗಲ್ಲಿ ಆಯಿತಾ. ಅವಳು ನೋಡಿ ಗೈಸ್ ಇನ್ನೂ ಎದ್ದೊಳ್ಳೆ ಇಲ್ಲ, ಬಕ್ಕಂಡು ನಗ್ಗಾಡ್ತಾನೆ ಅವಳೆ. ಮುಗೀತು ನನ್ನ ಕತೆ. ನಮಗೆ ಪೇಷನ್ಸ್ ನಾವು ಸ್ಟಾರ್ಟ್ ಇಲ್ಲ ಅಲ್ಲ, ಅದಕ್ಕೆ ನಮಗೆ ಹೆಂಗೆಂಗೋ ಆಗ್ಲಿಕ್ಕತ್ತದ. ಇನ್ನೇನು ಮತ್ತೆ ನಮಗೆ ನಾವು ಕಾದೇ ಇಲ್ಲ, ಅದಕ್ಕೆ ನಮಗೆ ಹೆಂಗೆಂಗೋ ಆಯ್ತೈತಿ. ಎಲ್ಲ ಫುಲ್ ರಶ್ ರೋಡು. ಲೋಡು ಗಾಯ್ಸ್, ಸ್ವಾಮಿಯ ದರ್ಶನ ಮಾಡಲು ಎಲ್ಲರೂ ಮುಂದಾಗಿದ್ದಾರೆ ನೋಡಿ. ನಾನು ಫಸ್ಟ್ ಟೈಮು ನೋಡಿರೋರು ಏನು ಅಂತ ಬಿಡಿ ನಿಂದಮ್ಮಯ್ಯ. ಗೈಸ್ ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ವಿ. ಎಲ್ಲಿ ಗಂಟ ಫೋನ್ ಅಲ್ಲೋ ಇರುತ್ತೋ ಗೊತ್ತಿಲ್ಲ, ಎಲ್ಲಿ ಗಂಟ ಬ್ಲಾಗ್ ಮಾಡ್ತೀವಿ. ಅವು ಇನ್ನೂ ಅರ್ಧ ಗಂಟೆ ಬೇಗ ಕರ್ಸ್ಕೊಂಡವ್ರೆ ಒಳಗೆ. ಮೋಸ ನಮ್ಮ ಅಂಕಲ್ದು. ಗೈಸ್ ನಮ್ಮಮ್ಮ ಬೇಡ್ಕೊಂಡಿದ್ದು 12 ಗಂಟೆಗೆ ಬಿಡಪ್ಪ ಒಳಗಡೆ ಅಂತ, ಅರ್ಧ ಗಂಟೆ ಬೇಗನೆ ಬಿಟ್ಟವ್ರೆ ಕಣಮ್ಮ. ಯಪ್ಪ ಗಾಯ್ಸ್ ನೋಡಿ ಗಾಯ್ಸ್, ಎಲ್ಲರೂ ಹೆಂಗ್ ಮಲ್ಗವ್ರೆ. ಜೀವನದಲ್ಲಿ ಇದನ್ನೆಲ್ಲ ನೋಡ್ತಾ ಇರೋದು ಫಸ್ಟ್ ಟೈಮ್ ಗೈಸ್. ಗೈಸ್ ಈಗ ಫೋನ್ ಕೊಡುವ ಸಮಯ ಕೊಟ್ಬಿಡ್ತಾ ಇದೀನಿ, ಆಮೇಲೆ ಸಿಗ್ತೀನಿ. ಆಯ್ತಾ ಇಲ್ಲ ಗೈಸ್, ಇನ್ನೂ ಎಷ್ಟು ದೂರ ಹೋಗ್ಬೇಕು ಅಂತ ಗೊತ್ತಿಲ್ಲ. ಈ ಫೋನ್ ಗೈಸ್ ದೇವ್ರಿಗೆ ಹಣ್ಣು ಕಾಯಿನ ಇಲ್ಲಿ ಮಾಡ್ತಾರಂತೆ, ಅಲ್ಲೇನು ಮಾಡೋದು ಅಂತ ಒಳಗೆ ನೋಡ್ಕೊಳ್ಳಿ ಗೈಸ್. ಗೈಸ್ ಸೀರಿಯಸ್ಲಿ ಎಷ್ಟು ಟಯರ್ಡ್ ಆಯಿತು ಅಂತಂದರೆ ನನಗಂತೂ ನಿನ್ನೆ 9:30ಗೆ ರೂಮ್ ಬಿಟ್ಟಿದ್ದು. ಅಲ್ಲಿಗೆ ಹೋದ ತಕ್ಷಣ ಅವ್ರು ಬಿಡಲಿಲ್ಲ, 26 ಇರೋರು ಆಮೇಲೆ ಬನ್ನಿ ಅಂತ ಹೇಳಿದ್ರು. ಅದಾದಮೇಲೆ 11:30ಗೆ ನಮ್ಮನ್ನ ಒಳಗೆ ಬಿಟ್ಟಿದ್ದು. ಒಂದು 3 ರೂಮಲ್ಲಿ ಏನೋ ಕೂಡಾಕಿದ್ರು ಗೈಸ್. ಕೂಡಾಕಿ ನನಗಂತೂ ಪೇಷನ್ಸ್ ಇರಲಿಲ್ಲ, ತಲೆಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು, ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದ್ನ. ಫಸ್ಟ್ ಟೈಮ್ ಎಲ್ಲ ಇದೆಲ್ಲ ನನಗೆ ಗೊತ್ತಿರಲಿಲ್ಲ, ಹೆಂಗಾಗುತ್ತೆ ಏನೇನಾಗುತ್ತೆ ಅಂತ ಒಂಚೂರು ಐಡಿಯಾ ಇಲ್ಲ. ಲಿಟ್ರಲಿ ಹಿಂಗೆಲ್ಲ ಇರುತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡಿಲ್ಲ ನಾನು. ಇಮ್ಯಾಜಿನೂ ಮಾಡ್ಕೊಂಡಿಲ್ಲ ನಾನು. ಡೈಲಿ ಇಷ್ಟೇ ರಶ್ ಇರುತ್ತೆ ಅಂತ ಗೈಸ್. ಡೈಲಿ ಹೆಂಗೆ ಸಾಧ್ಯ ಅಂತ ನಂಗೆ ಗೊತ್ತಿಲ್ಲ. ಡೈಲಿ ಇಷ್ಟೇ ರಶ್ ಅಂತಂದರೆ ಜನರೆಲ್ಲ ತಿರುಪತಿಲೇ ಇರ್ತಾರ? ನನಗೆ ಡೌಟ್ ಬಂದುಬಿಡ್ತು. ಡೌಟ್ ಅಲ್ಲ, ಮೇ ಬಿ ಇರ್ತಾರೇನೋ. ಫೈನಲಿ ದರ್ಶನ ಆಯಿತು. ನನಗೆ ಒಂಥರ ಆಗೋಯ್ತು ದರ್ಶನ ಅಂದರೆ, ದೇವ್ರು ನೋಡಿದ ತಕ್ಷಣ ಎಲ್ಲ ಒಂಥರ ಹೊರಟೋದಂಗೆ ಅನ್ನಿಸ್ತು. ಖುಷಿ ಆಯಿತು ಆ್ಯಕ್ಚುಲಿ. ಅಂದರೆ ಏನು ಮಾಮೂಲಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್
ಬಟ್ ಏನಾಯಿತು ಅಂತಂದರೆ ಸ್ವಲ್ಪ ಖುಷಿ ಆಯಿತು, ಒಂಥರ ಒಳಗಡೆ ಏನದು ಗೂಸ್ ಬಂತರ ಫುಲ್ಲು ಸಖತ್ತಾಗಿತ್ತು ಮಾತ್ರ. ಆದರೂ 4 ಸೆಕೆಂಡ್ಸ್ ಅಂತಾರೆ, 4 ಇಲ್ಲ 5 ಸೆಕೆಂಡ್ ಅಷ್ಟೇ ದರ್ಶನ ಮಾಡೋಕೆ. ಅವರು ತಳ್ತಾನೆ ಇದ್ರು, ದರ್ಶನ ಮಾಡೋಕೆ ಬಿಡ್ತಾ ಇರಲಿಲ್ಲ. ಕೈ ಮುಗಿದ್ರು ಮುಂದೆ ಹೋಗಿ ಅಂತ ತಳ್ತಾನೆ ಇದ್ರು. ಫೈನಲಿ ಇಲ್ಲಿ ಯಾರೂ ಇಲ್ಲ ನೋಡಿ, ಇಲ್ಲೂ ಯಾರೂ ಇಲ್ಲ, ಇಲ್ಲೂ ಯಾರೂ ಇಲ್ಲ. ಅದಕ್ಕೆ ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ. ಅಲ್ಲೆಲ್ಲ ಜನವ್ರೆ ಅದಕ್ಕೆ. ಗೈಸ್ ಸೀರಿಯಸ್ಲಿ ಚೆನ್ನಾಗಿತ್ತು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ರೀಲ್ಸು ಅಪ್ಲೋಡ್ ಮಾಡಿಲ್ಲ. ಒಂದು 3-4 ದಿನ ಆಯಿತು ಅನಿಸುತ್ತೆ. ಇವತ್ತು ಎಡಿಟ್ ಮಾಡಬೇಕು ನೋಡಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲೂ ಡನ್ ಸೌಂಡ್ ಬರ್ತೈತೆ. ಈ ಸೌಂಡಲ್ಲಿ ನಾನು ಹೆಂಗೆ ಎಡಿಟ್ ಮಾಡಲಿ? ವಿಡಿಯೋ ಅಪ್ಲೋಡ್ ಮಾಡಬೇಕು ಇವತ್ತಾದರೆ. ಇವತ್ತು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆಗಲಿಲ್ಲ ಅಂದರೆ ಗೊತ್ತಿಲ್ಲ, ಮನೆಗೆ ಹೋಗಿ ಮಾಡ್ತೀನಿ. ಚೆನ್ನಾಗಿತ್ತು ಗೈಸ್, ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಅದಾದಮೇಲೆ ಏನನ್ನಿಸ್ತು ಗೊತ್ತಾ, ನೆಕ್ಸ್ಟ್ ಟೈಮ್ ಇದು ನಾನು ಆ್ಯಕ್ಚುಲಿ ಬರ್ತಿರ್ಲಿಲ್ಲ. ಏನಾಯಿತು ಅಂತಂದರೆ ನಮ್ಮ ಅಂಕಲ್ ಅವ್ರಿಗೆ ಸಿಕ್ತು, ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ಸಿಕ್ತು, ನಮಗೆ ಸಿಗಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀವಲ್ಲ ಅಂತ ಬಂದುಬಿಟ್ವಿ. ನೆಕ್ಸ್ಟ್ ಟೈಮು ಸ್ಪೆಷಲ್ ದರ್ಶನಕ್ಕೆ ಬುಕ್ ಆದರೆ ಮಾತ್ರ ಬರ್ತೀವಿ. ಆಗಲ್ಲ ಗೈಸ್, ನನಗೆ ಅಷ್ಟು ಪೇಷನ್ಸಲ್ಲಿ ಇಲ್ಲ. ಇಷ್ಟೇ, ಇನ್ನೂ ಐತೈತೆ ಗೈಸ್. ನೋಡಿ ಅಲ್ಲಿ ಹೋದ್ರಲ್ಲ, ಏನು ಮಾಡ್ತಾವಳು ಹುಡುಗಿ ಅಂತ ನೋಡ್ಕೊಂಡು ಹೋಯ್ತವ್ರೆ. ನೆಕ್ಸ್ಟ್ ಟೈಮು ಸ್ಪೆಷಲ್ ದರ್ಶನಕ್ಕೆ ನಿಜ ಗೈಸ್ ಆಗಲ್ಲ ಗೈಸ್. ಎಲ್ಲ ತುಂಡಾಕ್ಬಿಟ್ರು, ಲಚ್ತಾರೆ, ತುಂಬ್ತಾರೆ, ಆಮೇಲೆ ನಿಲ್ಲಿಸ್ತಾರೆ. ಕಷ್ಟ ಇತ್ತು ನನಗೆ ಕಷ್ಟ ಆಯಿತು, ಬೇರೆಯವ್ರಿಗೆ ಗೊತ್ತಿಲ್ಲ. ದರ್ಶನ ಮಾಡಿದಾಗ ಸ್ವಲ್ಪ ಖುಷಿ ಆಯಿತು. ಹಂಗೆ ದೇವ್ರಿಗೆ ಸ್ವಲ್ಪ ಹೇಳ್ಬಿಟ್ಟು ಬಂದಿದ್ದೀನಿ, ಏನೇನೋ ನಮ್ಮದು ಬೇಡಿಕೆಗಳನ್ನ ನೆರವೇರಿಸಿದ್ರೆ ಮತ್ತೆ ಬರ್ತೀನಿ ಅಂತ ಹೇಳಿದ್ದೀನಿ. ನೋಡಿ ಎಷ್ಟು ಕೊಯ್ಯ ಅಂತ ಮಾತಾಡೋಕ್ಕೂ ಬಿಡಲ್ಲ. ಇಷ್ಟೇ ಗಾಯ್ಸ್, ಏನೋ ಹೇಳ್ಬೇಕು ಅಂದ್ಕೊಂಡೆ, ಮರ್ತೋಯ್ತು. ಇನ್ನೇನಂತಂದರೆ ನಾನು ಸುಮ್ಮನೆ ಹಿಂಗೆ ಹೋಗಿದ್ದೀನಿ, ಸ್ವೆಟ್ರ್ ತೊಗೊಂಡು ಹೋಗಿಲ್ಲ. ನಮ್ಮಮ್ಮ ಎಲ್ಲ ತೊಗೊಂಬಂದಿದ್ರು, ನಮ್ಮ ಆಂಟಿನೂ ತೊಗೊಂಬಂದಿದ್ರು. ನಾನು ಏನೂ ಹಾಕೊಂಡಿರಲಿಲ್ಲ. ನಾನು ಹೆಂಗಾಗಿದ್ದೆ ಅಂತಂದರೆ, ನಾನು ಆ್ಯಕ್ಚುಲಿ ಬಟ್ಟೆಯಲ್ಲಿ ಇರಲಿಲ್ಲ. ಫುಲ್ಲು ಎಲ್ಲ ಸ್ವೆಟರ್ ಹಾಕ್ಕೊಂಡು, ಬೆಡ್ಶೀಟ್ ಹಾಕ್ಕೊಂಡು ಒತ್ಕೊಂಡು ದರ್ಶನ ಮಾಡಿದ್ದೀನಿ. ಅಷ್ಟು ಚಳಿ ಇತ್ತು ಆ್ಯಕ್ಚುಲಿ. ದೇವ್ರು ಗೈಸ್ ಸಖತ್ತಾಗಿತ್ತು ಮಾತ್ರ. ಒಂಥರ ಜೋಶ್ ಬಂದ್ಬಿಡ್ತು ದೇವ್ರು ನೋಡಿದ ತಕ್ಷಣ. ಸೊ ಅದಕ್ಕೆ ಖುಷಿ ಆಯಿತು. ಸ್ವಲ್ಪ ಹೊತ್ತಲ್ಲೇ ನೋಡಬೇಕು ಅನ್ನಿಸ್ತು, ಬಟ್ ಅವರು ಅವಕಾಶನೇ ಮಾಡಿಕೊಡ್ಲಿಲ್ಲ. ಹೋಗಿ ಅಂತ ಇದ್ರು ಅವ್ರ ಭಾಷೆಯಲ್ಲಿ. ಅದೆಂಥದ್ದು ಜರ್ಗಂಡಿನ ಹಂಗಂತ ಇದ್ರು. ಚೆನ್ನಾಗಿತ್ತು ಗೈಸ್. ಈ ಬ್ಲಾಗ್ನ ಎಂಡ್ ಮಾಡುವ ಸಮಯ. ನೋಡ್ತೀನಿ ಇನ್ನೇನು ಆದರೂ ಕಂಟೆಂಟ್ ಸಿಗುತ್ತೆ ಅಂತ. ಸಬ್ಸ್ಕ್ರೈಬ್ ಆಗಿಬಿಡಿ ಗೈಸ್. ಇನ್ನೇನು ಇಲ್ಲ, ನಾನು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಗೈಸ್. 11:30ಇಂದ ಇಲ್ಲಿವರೆಗೂ, ಈಗ ಟೈಮ್ ಬಂದು 10 ಗಂಟೆ, ಇಲ್ಲಿವರೆಗೂ ನಾನು ನಿದ್ದೆನೇ ಮಾಡಿಲ್ಲ. ಕಣ್ಣು ಎಲ್ಲೆಲ್ಲಿ ಊಟದಲ್ಲಲ್ಲಿ ಮತ್ತು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ತುಗುಡಿಸ್ತಾ ಬಂದಿದ್ದೀನಿ. ಅಲ್ಲಿ ಊಟದಲ್ಲಿ ವೆಯ್ಟ್ ಮಾಡಿದಾಗಲೂ ತುಗುಡಿಸ್ತಾ ಇದ್ದೀನಿ, ಸುಮ್ಮನೆ ನಿಂತ್ಕೊಂಡಾಗಲೂ ತುಗುಡಿಸಿದ್ದೀನಿ. ಅದಕ್ಕೆ ಈಗ ಮಲ್ಕೊತೀನಿ. ಮಲ್ಕೊಂಡಾದ್ಮೇಲೆ ಸ್ವಲ್ಪ ಎಡಿಟ್ ಮಾಡೋದಿದೆ, ಎಡಿಟ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಮನೆಗೆ ಬಂದು ಮಾಡ್ತೀನಿ. ಎಂಡ್ ಮಾಡಿಬಿಡ್ತೀನಿ ಗಾಯ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದರೆ ನೆಕ್ಸ್ಟ್ ಏನಾದರೂ ಕಂಟೆಂಟ್ ಸಿಕ್ಕಿದ್ರೆ ಹಾಕ್ತೀನಿ, ಮಧ್ಯದಲ್ಲಿ ಹಾಕ್ತೀನಿ. ಈಗ ಸದ್ಯಕ್ಕೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಇನ್ನೂ ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ಅಲ್ಲಿ ರೆಡ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ನೋಡಿ. ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ಬಿಡಿ ಅಷ್ಟೇ. ಒಂಚೂರು ಹೆಲ್ಪ್ ಮಾಡಿ ಗಾಯ್ಸ್. ನಾನು ಬಡ ಜೀವ, ಏನು ಮಾಡೋಕ್ಕೆ ಮುಡಿಲ್ಲ. ನಿಮ್ಮ ಜೊತೆ ಬೇಕಾದರೆ 1 ಅಲ್ಲ 2 ಅವರ್ ಮಾತಾಡ್ತೀನಿ ನಾನು. ಇಲ್ಲಿ ಅಕ್ಕ ಪಕ್ಕ ಯಾರು ಜನ ಇರಬಾರ್ದಷ್ಟೇ. 1 ಅವರ್ ಯಾಕೆ, ಒಂದು ದಿನವೆಲ್ಲ ಮಾತಾಡ್ತೀನಿ. ಆದರೆ ಜನ ಏನಾದ್ರು ಇದ್ಬಿಟ್ರೆ ನನಗೆ ಮೀಟ್ರೇ ಬರಲ್ಲ. ನಾನು ಇಂಟ್ರೋವರ್ಟರು, ಅದಕ್ಕೆ. ಸೊ ಸಿಗ್ತೀನಿ, ಟಾಟಾ, ಬಾಯ್.